ದೃಷ್ಟಿ, ನಿಮ್ಮ ಮನೇಲಿ ಹಾಸನಾಂಬೆ ಇರೋ ಹಾಗೆ ನಮ್ಮನೇಲೂ ದೇವಿ ಇದ್ದು ನೀನು ಅದನ್ನ ಆರಾಧಿಸ್ಬೇಕು ಅಂತ ಅನ್ನಿಸ್ತು. ನನಗೂ ನಮ್ಮಿಬ್ಬರನ್ನ ಒಂದಾಗ್ಸಿದ್ದು ಆ ಹಾಸನಾಂಬೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ಈ ಹಾಸನಾಂಬೆ ಮೂರ್ತಿ ನಿನಗೋಸ್ಕರ ಕಳಿಸ್ತಾ ಇದ್ದೀನಿ. ದೃಷ್ಟಿ ಬೊಟ್ಟು ಪಚಂಗಿ, ನಿಮ್ಗೇನು ಆಗಿಲ್ಲ ಅಲ್ವಾ? ಏಯ್, ತಲೆ ಕೆಟ್ಟಿಗೆ ಚಿನ್ಮೆ ನಿನ್ಗೆ? ನನ್ ಪಚಂಗಿ ಮೇಲೆ ಕೈ ಮಾಡ್ತೀಯ? ಏನು ಆಗಿದೆ ನಿನ್ಗೆ? ನಾನ್ ಸರಿಯಾಗೇ ಇದೀನಿ, ನಿನ್ಗೇನೆ ಆಗಿದೆ? ಈ ಕೆಲಸದ ಜೊತೆ ಚಕ್ಕಂದ ಆಡ್ತಿರೋದಕ್ಕ ನೀನ್ ನನ್ನ ಮದುವೆ ಆಗಲ್ಲ ಅಂತ ಹೇಳಿದ್ದು. ಎಷ್ಟು ದಿನದಿಂದ ನಡೀತಾ ಇದೆ ನಿಮ್ಮಿಬ್ಬರ ಪ್ರೇಮ ಪ್ರಸಂಗ. ಪಚಂಗಿ, ಪಚಂಗಿ, ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಕೆಸರು ನಮ್ಮ ಮೇಲೆ ಬರುತ್ತೆ. ಏಯ್, ಏನೇ ಕೊಚ್ಚೆ? ಯಾರ್ ಕೊಚ್ಚೆ? ಯಾರೇ ಕೊಚ್ಚೆ? ನಾನ್ ಯಾರು ಅಂತ ನಿನಗ್ ಗೊತ್ತಿದೆ. ಗೊತ್ತಿದ್ದು ದೊಡ್ಡತನ ಮಾಡ್ಬೇಡ. ಪಚಂಗಿ, ಬಿಟ್ಬಿಡು, ಬೇಡ. ನೇತ್ರ ನಿನ್ ಜೊತೆ ಸ್ನೇಹದಿಂದ ಇದ್ ಮಾತ್ರಕ್ಕೆ ಅಂತ ಪ್ರೀತಿ ಅಂತ ಅನ್ಕೊಂಡ್ರೆ ಅದ್ ನಿನ್ನ ಮುಟ್ಟಾಡ್ತಾನ. ನೇತ್ರ ಅಂತಲ್ಲ. ಏನಂದೆ? ನಮ್ಮಿಬ್ಬರ ಮಧ್ಯೆ ಇರೋದು ಬರೀ ಫ್ರೆಂಡ್ಶಿಪ್ಪಾ? ಏಯ್ ಬಜರಂಗಿ, ಅವಳು ನನ್ನ ಜೊತೆ ಹೇಗಿದ್ಲು, ಹೇಗ್ ಮಾತಾಡ್ತಿದ್ಲು, ಹೇಗ್ ಮೂವ್ ಮಾಡ್ತಿದ್ಲು ಅನ್ನೋ ಐಡಿಯಾನು ನಿನಗಿಲ್ಲ ಕಣೋ. ಬಾಯಿ ಮುಚ್ಚು ಇವನ್. ಪಚಂಗಿ, ನೀನ್ ಯಾವ ನೇತ್ರನ್ ಪ್ರೀತಿ ಮಾಡ್ತಾ ಇದೆ ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ಟೈಮ್ ಚೆನ್ನಾಗಿದೆ, ಹೋಗೋಕ್ ಬಿಡ್ತೀನಿ, ಹೋಗ್ತಾ ಇರೋ. ಇಲ್ದೇ ಇದ್ರೆ ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಏನೇ ನೇತ್ರ, ನಮ್ ಇಬ್ರನ್ನೂ ಮೇಂಟೈನ್ ಮಾಡ್ತಿದ್ಯಾ ಇಲ್ಲ ಮೂರನೇವನು ಇದಾನ? ಈ ಗಂಡಸರ್ನ ಬಟ್ಟೆ ಬದಲಾಯಿಸೋ ತರ ಬದಲಾಯಿಸೋರ್ನ ಏನಂತಾರಂತ ಗೊತ್ತಾ? ಏನೋ ಮಾತಾಡ್ತಿದ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ಹೆಣ್ಣು ಮಕ್ಳು ಅಂದ್ರೆ ಬೆಳೆಲ್ವಾ ನಿಂಗೆ? ಬೇಡ, ಬಿಟ್ಬಿಡು ಪಚಂಗಿ. ಹೆಣ್ಮಕ್ಳು ಅಂದ್ರೆ ಆಟನ ನಿಂಗೆ? ಪಚಂಗಿ, ಬೇಡ. ಏಯ್, ನನ್ನ ಹುಡುಗಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ. ಅವಳ ಬಗ್ಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೀನ್ ಕೊಡೋ ಅವಶ್ಯಕತೆ ಇಲ್ಲ. ಪಚಂಗಿ, ನನ್ನ ಹುಡುಗಿ ತಡೀತಾ ಇರೋದಕ್ಕಿನ್ನು ಜೀವಂತವಾಗಿದ್ಯಾ? ಒಂದೇ ಒಂದ್ ನಿಮಿಷ ಮರೆ ಆದ್ರೂ ಈ ಲೋಕದಿಂದ ನೀನ್ ಕಣ್ಮರೆ ಆಗ್ಬಿಡ್ತೀಯ. ನನಗೆ ರಕ್ತ ಬರ್ಸಿದ್ರಿ ಅಲ್ವಾ? ರಕ್ತದಿಂದಾನೇ ಉತ್ತರ ಕೊಡ್ತೀನಿ. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಬಿಡಲ್ಲ ಬಜರಂಗಿ, ಬಿಡಲ್ಲ. ಪಚಂಗಿ, ಪಚಂಗಿ, ಸಮಾಧಾನ ಮಾಡ್ಕೊ. ಸರೋಜಕ್ಕ, ಸರೋಜಕ್ಕ ನಿಂತ್ಕೊಳ್ಳಿ. ಸರೋಜಕ್ಕ, ಯಾಕೆ ಯಾಕೆ ಹೀಗೆ ಮಾಡಿದ್ರಿ ನೀವು? ಅಕ್ಕ, ನೀವ್ ಎಂಥ ತಪ್ಪು ಮಾಡಿದಿರಿ ಅಂತ ಗೊತ್ತಿಲ್ಲ ನಿಮ್ಗೆ. ಅಮ್ಮನ ಎದುರು ಸುಳ್ಳು ಹೇಳಿ ನನ್ನ ಸುಳ್ಳುಗಾರ್ತಿ ಮಾಡ್ಬಿಟ್ರಿ. ಯಾಕಕ್ಕ, ಯಾಕೆ ಹೀಗೆ ಮಾಡಿದ್ರಿ? ಅವತ್ತು ನನ್ ಗಂಡನ ಬಿಡಿಸ್ಕೊಳ್ಳೇಬೇಕು ಅಂತ ನಿಮ್ ಮನೆ ಮುಂದೆ ಧರಣಿ ಕೂತಾಗ ನನ್ ಮೇಲೆ ಅಷ್ಟೆಲ್ಲ ಕಾಳಜಿ ತೋರಿಸಿದ್ರಿ, ನನಗ್ ಸಹಾಯ ಮಾಡಿದ್ರಿ. ನನ್ ಗಂಡ ಹೊರಗೆ ಬರೋದಕ್ಕೆ ದೊಡ್ಡ ಕಾರಣ ನೀವೇ ಅಕ್ಕ. ನಮ್ಮಿಬ್ರ ಮಧ್ಯೆ ಅಂತ ಸಂಬಂಧ ಇಲ್ಲದೆ ಇರ್ಬೋದು, ಆದ್ರೆ ಬಂದ ಗಟ್ಟಿಯಾಗೇ ಇತ್ತು. ನೀವು ಯಾಕಕ್ಕ ನನ್ನ ನಂಬಿಕೆನ ಮುರಿದು ಬಿಟ್ರಿ? ಇದ್ರಿಂದ ಮನೆಯವರೆಲ್ಲ ನನ್ ಮೇಲೆ ನಂಬಿಕೆ ಕಳ್ಕೋತಾರಕ್ಕ. ಇದ್ರಿಂದ ನನಗ್ ತೊಂದ್ರೆ ಆಗತ್ತಕ್ಕ. ದೃಷ್ಟಿ, ಇಷ್ಟೆಲ್ಲ ನೀನ್ ಹೋರಾಡ್ತಿರೋದು, ನಮ್ಮನೆ ಮುಂದೆ ಧರಣಿ ಕೂತಿದ್ದು ಯಾತಕ್ಕೋಸ್ಕರ? ನನ್ ಗಂಡಂಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ. ಇವತ್ತು ನಾನು ನನ್ನ ಕುಟುಂಬಕ್ಕೋಸ್ಕರ ಹೋರಾಡೋ ಪರಿಸ್ಥಿತಿ ಬಂದಿದ್ಯಮ್ಮ. ಅಂದ್ರೆ ಎಲ್ಲದು ಬಿಡ್ಸ್ ಹೇಳಕ್ ಆಗಲ್ಲ. ನನ್ ಕುಟುಂಬ ಉಳಿಸ್ಕೋಬೇಕು ಅಂದ್ರೆ ನಾನ್ ಸುಳ್ಳು ಹೇಳಲೇಬೇಕಿತ್ತು. ನನ್ನನ್ನ
ಕ್ಷಮಿಸ್ಬಿಡು. ಅಕ್ಕ, ದೃಷ್ಟಿ ಆರೋಪನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈ ವಿಷಯ ಏನಾದ್ರೂ ದತ್ತಂಗ್ ಗೊತ್ತಾದ್ರೆ ಅಮ್ಮ ಶಿಕ್ಷೆ ಕೊಡದೆ ಕ್ಷಮಿಸ್ಬೋದು, ಆದ್ರೆ ದತ್ತ ಮಾತ್ರ ಸುಮ್ನೆ ಬಿಡಲ್ಲ. ರೀ, ನನ್ನನ್ನು ಕ್ಷಮಿಸ್ಬಿಡ್ರಿ. ಅವತ್ ನಾನು ನಿಮ್ಮನ್ನ ಕಾಪಾಡಲೇಬೇಕಾಗಿತ್ತು, ಕಾಪಾಡ್ಕೊಂಡೆ. ಆದ್ರೆ ನಿನ್ನೆ ನನ್ನ ತಮ್ಮನ ಮೇಲೆ ಬಂದ ಆರೋಪನ ನಾನು ದೂರ ಮಾಡಬೇಕಿತ್ತು. ತುಡುಕ್ ಮಾತಾಡ್ಬಿಟ್ಟೆ. ಇದು ಇಷ್ಟೊಂದು ದೊಡ್ಡ ರಗಳೆ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ರೀ. ಆದ್ರೆ ನಾನು ಯಾವ ಕೆಟ್ಟ ಉದ್ದೇಶನೂ ಇಟ್ಕೊಂಡು ಮಾತಾಡಿಲ್ಲ ರೀ. ಆವೇಶದಲ್ಲಿ ಬಂದು ಮಾತಾಡು. ಆದ್ರೆ ದೇವ್ರಾಣಿಗೂ ನಾನು ಸುಳ್ಳು ಹೇಳಿಲ್ಲ ರೀ. ನಾನು ಸತ್ಯನೇ ಹೇಳಿದ್ದು ಅಂತ ಸಾಬೀತು ಮಾಡದೆ ಹೋದ್ರೆ ಅತ್ತೆ ನನ್ನ ಮೇಲೆ ನಂಬಿಕೆನೆ ಕಳ್ಕೊತಾರೆ. ಬಹುಶಃ ನಿಮ್ ದೃಷ್ಟಿಲೂ ನಾನು ಕೆಟ್ಟವಳಾಗ್ಬಿಡ್ತೆ. ಅಕ್ಕ, ಅಕ್ಕ, ನನ್ನಿಂದನೇ ಅಲ್ವಾ ಅಕ್ಕ ನೀನ್ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದು. ಸಾರಿ ಅಕ್ಕ. ಇಲ್ಲ ರಜ, ಇದರಲ್ಲಿ ನಿನ್ ತಪ್ಪೇನೂ ಇಲ್ಲ. ಕೆಲವೊಂದ್ಸಾರಿ ಆವೇಶಕ್ಕೆ ದುಡ್ಕಿ ದೊಡ್ಡವರಾದ ನಾವೇ ನಮ್ಮ ತಲೆ ಮೇಲೆ ಚಪ್ಪೆ ಕಲ್ಲು ಹೇಳ್ಕೊಂಡ್ಬಿಡ್ತೀವಿ. ಅಕ್ಕ, ನಿಮ್ಗೇನು ಆಗಲ್ಲ ಅಲ್ವಕ್ಕ? ಗೊತ್ತಿಲ್ಲ, ನಾನು ಕಷ್ಟದಲ್ಲಿದ್ದಾಗ ನನ್ನ ಕೈ ಹಿಡಿತಿದ್ದ ನನ್ನ ಗಂಡನು ಇವತ್ತು ನನ್ನ ಜೊತೆ ಇಲ್ಲ. ಇಲ್ಲಿವರೆಗೂ ನನ್ನ ಕಾಪಾಡ್ಕೊಂಡು ಕರ್ಕೊಂಡು ಬಂದ ತಾಯಿ ಹಾಸನಾಂಬೆನೆ ನನ್ನ ಕಾಪಾಡ್ಬೇಕು. ಅಕ್ಕ, ನಿನ್ನ ಹೆಸರಲ್ಲಿ ಒಂದು ಕೊರಿಯರ್ ಬಂದಿದೆ, ತಗೋ. ಯಾರು ಕೊಟ್ರು ಇದನ್ನ? ಕೊರಿಯರ್ನವನು. ಇದರಲ್ಲಿ ಒಂದು ಲೆಟರ್ ಇದೆ, ನೋಡು. ಇದು ನಿಮ್ ಭಾವನ್ ಪತ್ರ ಕಣೋ. ದೃಷ್ಟಿ, ನಿಮ್ ಮನೇಲಿ ಹಾಸನಾಂಬೆ ಇರೋ ಹಾಗೆ ನಮ್ಮನೇಲೂ ದೇವಿ ಇದ್ದು ನೀನ್ ಅದನ್ನ ಆರಾಧಿಸ್ಬೇಕು ಅಂತ ಅನ್ನಿಸ್ತು. ನನಗೂ ನಮ್ಮಿಬ್ರನ್ನ ಒಂದಾಗ್ಸಿದ್ದು ಆ ಹಾಸನಾಂಬೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ಈ ಹಾಸನಾಂಬೆ ಮೂರ್ತಿ ನಿನಗೋಸ್ಕರ ಕಳಿಸ್ತಾ ಇದ್ದೀನಿ. ನಾನ್ ನಿನ್ ಜೊತೆಗಿಲ್ದೆ ಇರುವಾಗ ಇದು ನಿನ್ಗೆ ಧೈರ್ಯ ಕೊಡುತ್ತೆ, ದಾರಿ ತೋರಿಸುತ್ತೆ. ಯಾವ ಟೈಮಲ್ಲಿ ನನ್ಗೆ ಏನ್ ಬೇಕು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ವೇನ್ರಿ? ನಾನು ಯಾವತ್ತೇ ಕಷ್ಟದಲ್ಲಿರ್ಲಿ ನನ್ನನ್ನ ಕಾಪಾಡೋದು ನೀವೇ ಅಲ್ವೇನ್ರಿ? ಈ ಹಾಸನಾಂಬೆ ಕೊಟ್ಟು ವರ ನೀವು ನನಗೆ.
ಇದನ್ನ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ಬಿಡ್ತೀನಿ. ಕಿಶೋರ್ ಊಟ ಮಾಡಿದ್ಯಪ್ಪ? ಆಯ್ತು ಅತ್ತಮ್ಮ. ಅತ್ತಮ್ಮ, ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾಳೆ ನೀವು ತೀರ್ಕೊಡೋಕ್ಕೂ ಮೊದಲು ಪಂಚಾಯತಿ ವಿಷಯನ ನಾನು ಹೊರಗಡೆ ಮಾತಾಡೋಲ್ಲ ಅನ್ನೋದು ನಿನಗೆ ಗೊತ್ತಲ್ವ ಕಿಶೋರ್? ಹೌದು ಅತ್ತಮ್ಮ, ಆದರೆ ನಾನು ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದಕ್ಕೆ ಬಂದಿಲ್ಲ. ನಿಮಗೆ ಒಂದು ವಿಷಯ ಹೇಳಬೇಕಿತ್ತು, ಅವಕಾಶ ಮಾಡಿಕೊಡಿ. ಸರಿ ಹೇಳಿ. ಅತ್ತಮ್ಮ, ದೃಷ್ಟಿಗೆ ಈ ಮನೆ ರೀತಿ ನೀತಿ ನಿಯಮ ಕಾನೂನು ಗೊತ್ತಿಲ್ಲ. ಹಾಗಂತ ಅವಳಿಂದ ಈ ಮನೆಗೆ ತುಂಬಾ ಒಳ್ಳೇದಾಗಿದೆ. ದತ್ತನ್ ಜೀವನ ಹಾಳಾಗೋದನ್ನ ತಪ್ಪಿಸಿದಾಳೆ. ನೋವಿನಲ್ಲಿದ್ದ ದತ್ತನ್ನ ಸಂತೋಷದಲ್ಲಿರೋ ಹಾಗೆ ಮಾಡಿದಾಳೆ. ಅವಳು ಶರಾವತಿ ಮೇಲೆ ಒಂದು ಆರೋಪ ಮಾಡಿದ್ಲು ಅಂತ ಪಂಚಾಯಿತಿ ಅವಳು ಮಾಡಿರೋ ಒಳ್ಳೆ ಕೆಲಸನ ಮರಿಬಾರ್ದು ಅಂತ ನಾನು ನಿಮ್ಮಲ್ಲಿ ಬೇಡ್ಕೋತೀನಿ. ತಪ್ಪು ತಪ್ಪೇ ಅಲ್ವಾ ಕಿಶೋರ್? ಅದಕ್ಕೆ ಶಿಕ್ಷೆ ಆಗ್ಲೇಬೇಕಲ್ವಾ? ಅದ್ರಲ್ಲಿ ಎರಡು ಮಾತಿಲ್ಲ, ಶಿಕ್ಷೆ ಆಗ್ಲಿ, ಆದ್ರೆ ಆಗೋ ಶಿಕ್ಷೆಯಿಂದ ಅವಳ ಜೀವನ ಬದಲಾಗಬಾರ್ದಲ್ವಾ? ಕಿಶೋರ್, ನಾನು ನ್ಯಾಯ ಕೊಡೋ ಸ್ಥಾನದಲ್ಲಿ ಕೂತಾಗ ದೃಷ್ಟಿ ನನ್ನ ಸೊಸೆ ಅಲ್ಲ, ಶರಾವತಿ ನನ್ನ ಮಗಳಲ್ಲ. ನ್ಯಾಯದ ಎದುರು ಎಲ್ಲರೂ ಒಂದೇ. ಒಂದು ವೇಳೆ ಶರಾವತಿನೇ ತಪ್ಪು ಮಾಡಿದ್ರು ಅವಳಿಗೂ ಶಿಕ್ಷೆ ಆಗತ್ತೆ. ದೃಷ್ಟಿ ತಪ್ಪು ಮಾಡಿದಾಳೆ ಅಂದ್ರೆ ಅವಳಿಗೂ ಶಿಕ್ಷೆ ಆಗುತ್ತೆ. ಪ್ರಮಾಣ ಏನು, ಯಾವ ರೀತಿ ಶಿಕ್ಷೆ ಸಿಗುತ್ತೆ ಅನ್ನೋದು ಉದ್ದೇಶದ ಮೇಲೆ ನಿರ್ಧಾರ ಆಗತ್ತೆ. ಶರಾವತಿ ಹೆಸರನ್ನ ಹಾಳು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ದೃಷ್ಟಿ ಸುಳ್ಳು ಆರೋಪ ಮಾಡಿದ್ರೆ ಆಗ ದೃಷ್ಟಿಗೆ ದೊಡ್ಡ ಶಿಕ್ಷೆನೇ ಆಗುತ್ತೆ.